ಇಲ್ಲ ಮನೆ ಮಾಡ್ಕೊಂಬಿಡೋಣ ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್ ಅಂಡ್ ಮಿಸಸ್ ಅಲೆಮರಿಗಳು. ಅಟ್ಲೀಸ್ಟ್ ಇವಾಗಾದರೂ ಹೇಳ್ದಲ್ಲ ಹೋಗ್ಲಿ. ಸೊ ಇವತ್ತು ನಿನ್ನೆ ಬಂದು ನಾವು ಇಲ್ಲಿ ಶಿಲಾಂಗಲ್ಲಿ ಸ್ಟೇ ಆಗಿದ್ದು. ಶಿಲಾಂಗ್ ಅಂತೀನಿ, ಚಿರಾಪುಂಜಿಲಿ ಸ್ಟೇ ಆಗಿದ್ದು. ಚಿರಾಪುಂಜಿಲಿ ಸ್ಟೇ ಆಗಿದ್ದಕ್ಕೂ ಓಕೆ ಅನಿಸ್ತು. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ 3 ದಿನ ಆಯ್ತು ಬಂದು ನಾವು. ನಿನ್ನೆ ನೈಟ್ ಸ್ವಲ್ಪ ಹೆವಿ ಜೋರು ಮಳೆ ಬಂತು, ಕಾರೆಲ್ಲ ಫುಲ್ಲು ಕ್ಲೀನ್ ಆಯಿತು. ನೈಟ್ ಅದು ಫುಲ್ ಸಖತ್ತು ಹೆವಿ ಸೌಂಡ್ ನೈಟೆಲ್ಲ ಫುಲ್ಲು ಮಳೆದು, ಮತ್ತು ಇದೆಲ್ಲ ಫುಲ್ ರೋಡೆಲ್ಲ ಇವಾಗ ವೆಟ್ಟಾಗಿದೆ. ಸೊ ಬೆಳಗ್ಗೆನೇ ನೈಟ್ ಅಂದರೆ ಆ್ಯಸ್ ಯೂಶ್ವಲ್ ನೈಟ್ ಲಾಗಿನ್ ಮಾಡಿ ಕೆಲಸ ಮುಗಿಸಿ ಮಲ್ಕೊಂಡೆ. ಬಟ್ ಸ್ವಲ್ಪ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ನೆನ್ನೆ ನಮಗೆ ನಂದು ಇದಿರೋದು ಬ್ಯಾಂಬೂ ಟ್ರಕ್ ಪ್ಲ್ಯಾನು ಕ್ಯಾನ್ಸಲ್ ಆಯ್ತಲ್ವಾ, ಬಿಕಾಸ್ ಆಫ್ ದ ರೋಡ್ ಕನ್ಸ್ಟ್ರಕ್ಷನು. ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಹೋಗ್ಬಿಡೋಣ ಅಂದ್ಕೊಂಡಿದ್ದೀವಿ ನಾವು. ಬಟ್ ಲೋಕಲ್ಸ್ ಅವರು ಅಲ್ಲಿ 10 o'clockಗೆ ರೋಡ್ ಕ್ಲೋಸ್ ಮಾಡ್ತಾರಂತೆ ಪುನಃ, ನಿನ್ನೆ ಆದಂಗೆ. ಬಟ್ ನಾವೊಂದು ಸ್ವಲ್ಪ ಹಿಂದೆ ಮುಂದೆ ಟೈಮಲ್ಲಿ ಹೋದ್ರೂ ನಾವಲ್ಲಿ ಸ್ಟ್ರಕ್ ಆದರೆ ಪುನಃ ಬರೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈಗ ಪ್ಲ್ಯಾನ್ ಡ್ರಾಪ್ ಮಾಡಿ ಡಬಲ್ ಡೆಕ್ಕರ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ನೆನ್ನೆ ನಾವು ಹೋದಾಗ 12 ಗಂಟೆ ಆಗಿತ್ತು ಟೈಮು. 12 ಗಂಟೆಗೆ ಹೋಗಿದ್ದು ನಾವು. ಆಮೇಲೆ ನಮ್ಮ ಸ್ಟೇ ಅವನು ಕೇಳಿದ್ವಿ, ಅವನು ಕೇರ್ಟೇಕರ್ನ ಕೇಳಿದ್ವಿ. ಅವನು ಹೇಳ್ದ 10 ಗಂಟೆ ಒಳಗಡೆ ಹೋಗ್ಬೇಕಂತೆ. 10 ಗಂಟೆ ಒಳಗಡೆ ಹೋದರೆ ಬಿಡ್ತಾರಂತೆ. ಆಮೇಲೆ ತಿರ್ಗಾ 3 ಗಂಟೆವರೆಗೂ ಬಿಡಲ್ವಂತೆ ಹಿಂಗೆ ಹೋಗೋದಕ್ಕೆ. ನಾವು ಆಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಹೋಗಿ ಸಿಕ್ಕಿಲ್ಲ ಅಂತಂದರೆ ತಿರ್ಗಾ ನಾವು ರಿಟರ್ನ್ ಹೋಗ್ಬೇಕು. ನಾವೇನು ರೂಟ್ ಬಂದ್ವಿ, ನಾವು ಶಿಲಾಂಗಿಂದ ಬಂದ್ವಲ್ಲ, ಆ 50 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು ನಾವು. ವಾಪಸ್ ಹೋಗಿ ಮತ್ತೆ ವಾಪಸ್ 50 ಕಿಲೋಮೀಟ್ರ್ ಬರಬೇಕು. 100 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ. ಅದು ದೂರ ಪ್ರಶ್ನೆ ಅಲ್ಲ, ಬಟ್ ಹೋಗಿ ಅಷ್ಟು ದೂರ ವೇಸ್ಟ್ ಆಗಿಬಿಟ್ರೆ ತಿರ್ಗಾ ಇವತ್ತು ಫುಲ್ ಡೇ ವೇಸ್ಟ್ ಆಗಿಬಿಡುತ್ತೆ ನಮಗೆ ಅಂತ ಅನಿಸ್ತು. ಅದಕ್ಕೋಸ್ಕರ ಬೇಡ, ಚಾನ್ಸ್ ತಗೊಳ್ಳೋದು ಬೇಡ. ತಿರ್ಗಾ 50 ಕಿಲೋಮೀಟ್ರ್ ಬೇರೆ ವಾಪಸ್ ಹೋಗ್ಬೇಕಲ್ವಾ. ಅದಕ್ಕೆ ನಾವು ಡಬಲ್ ಡೆಕ್ಕರ್ ರೂಟ್ ಬ್ರಿಡ್ಜು ಟ್ರೆಕ್ಕಿಂಗ್ ಇದೆ, ಅದು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ ನಾವು. ಸ್ವಲ್ಪ ಡಿಫಿಕಲ್ಟಿ ಇದೆ, ಹೋದ್ರೆ ಫುಲ್ ಡೇ ಬೇಕಂತ, ಅದಕ್ಕೆ 5 to 6 ಅವರ್ಸು. ಆಮೇಲೆ ಬೆಳಗ್ಗೆ ಯೋಚನೆ ಮಾಡಿದ್ವಿ, ಹೆಂಗಿದ್ರು ಅದು ಬ್ಯಾಂಬೂ ಟ್ರಕ್ಕು ಕ್ಯಾನ್ಸಲ್ ಆಯಿತು, ಡಬಲ್ ಟ್ರಕ್ಕರೇ ಮಾಡ್ಬಿಡೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಈಗ ಡಬಲ್ ಡೆಕ್ಕರ್ ಬ್ರಿಡ್ಜ್ಗೆ ಟ್ರೆಕ್ಕಿಂಗೇನೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಇವತ್ತು ಮೇನ್ ಪ್ಲ್ಯಾನ್ ಅಂದರೆ ಡಬಲ್ ಡೆಕ್ಕರ್ ಬ್ರಿಡ್ಜು ಟ್ರೆಕ್ಕಿಂಗ್ ಮಾಡಬೇಕು ಅಂತ. ಅದು ಟ್ರೆಕ್ಕಿಂಗ್ ಮಾಡಿಕೊಂಡು ಅದಾದಮೇಲೆ ಇನ್ನೊಂದು 2-3 ಪ್ಲೇಸಸ್ ಇದ್ದಾವೆ, ಅವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ತೀವಿ. ಆ್ಯಕ್ಷನ್ ಕ್ಯಾಂಪ್ ಬಂದುಬಿಟ್ರೆ ಒಳಗಡೆ ನಮಗೆ ರೋಡೇ ಗೊತ್ತಾಗ್ತಿಲ್ಲ. ಹೆಂಗೆ ಒದ್ದಾಡ್ತಿದ್ದೀವಿ ಅಂತಂದರೆ ಎಲ್ಲ ನೋ ಎಂಟ್ರಿಗಳು, ಸಿಂಗಲ್ ರೋಡ್ಗಳು ಅಪೋಸಿಟ್ ಬರೋಂಗಿಲ್ಲ. ಮೋಸ್ಟ್ಲಿ ನಾವು ಮೈನ್ ರೋಡ್ಗೆ ಹೋಗ್ಬಿಡೋದೇ ಬೆಟ್ರು ಅನಿಸುತ್ತೆ. ಮೈನ್ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮ್ಯಾಪ್ ಹಾಕೊಳ್ಳೋದು ಬೆಟ್ರು. ಸುಮ್ಮನೆ ಇದನ್ನು ನಂಬ್ಕೊಂಡು ಕೂತ್ರೆ ಕಷ್ಟ. ಹೊಟ್ಟೆ ಬರೋ ಚುರುಗುಡ್ತಿತ್ತು ನನಗೆ. ಎಷ್ಟು 10 ಗಂಟೆ ಆಗೋಯ್ತು, 10:30. ಎಲ್ಲ ಕಡೆ ನೋ ಎಂಟ್ರಿಗಳು. ಅದು ಚಿಕ್ಕ ರೋಡ್ಗಳು, ಸಣ್ಣ ರೋಡ್ಗಳು ಅಂದರೆ ಟರ್ನ್ ಮಾಡೋದು ಕಷ್ಟ ಕಾರ್ನ. ಒಂದು ಕಾರ್ ಹಿಂಗೆ ಹೋಗೋದು ಅಷ್ಟೇ, ತಿರ್ಗಾ ಇನ್ನೊಂದು ಕಾರ್ ಬರೋಕ್ಕಾಗಲ್ಲ. ಅದಕ್ಕೆ ನೋ ಎಂಟ್ರಿ ಮಾಡಿರೋದು. ನೋಡಿ ಬ್ರೇಕ್ಫಾಸ್ಟ್ ನಮ್ಮದು, ಮತ್ತು ದೋಸೆ ಐಟಮ್ಸ್ಗಳು ಎಷ್ಟಿದ್ದಾವೆ ಇಲ್ಲಿ. ಪ್ರೈಸ್ ಒಂದು ದೋಸೆ 170, ಪ್ಲೇನ್ ದೋಸೆ. ರಸಗುಲ್ಲ, ಗುಲಾಬ್ ಜಾಮೂನ್, ಪ್ಲೇನ್ ಕರ್ಡ್, ಕ್ರೇಜಿ. ಇಲ್ಲಿ ಬೇರೆ ಆಪ್ಷನ್ ಇಲ್ಲ ನಮಗೆ. ದೋಸೆ ಇಸ್ಕೊಡೋಣ, ಮಸಾಲೆ ದೋಸೆ ಒಂದು 2 ಮಸಾಲೆ ಇಸ್ಕೊಡೋಣ. ಬೇರೆ ಇನ್ನೇನಿಲ್ಲ ಆಪ್ಷನ್. ಏನೂ ಇಲ್ಲ, ದೋಸೆ. ಚಪಾತಿ ಚೋಲೆ ಇದೆ, ಚಪಾತಿ ಸಬ್ಜಿ ಇದೆ. ಟಿಪಿಕಲ್ಲು ನಮ್ಮ ತಮಿಳ್ನಾಡು ಸ್ಟೈಲ್ ದೋಸೆ ಇರುತ್ತಲ್ಲ, ಸೇಮ್ ಹಂಗೆ ಇದೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಗೆ ಈ ಥರ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ. ಬೇರೆ ಎಲ್ಲೂ ಆಪ್ಷನ್ ಇರಲಿಲ್ಲ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ 170 ಕೊಟ್ಟಿದ್ದಕ್ಕೂ ನಾವು ಇಷ್ಟು ದೂರ ಬಂದು ಐ ಥಿಂಕ್ ಇಟ್ಸ್ ರಿಯಲಿ ವರ್ತ್ ಇಟ್. ಬಟ್ ಸಾಂಬಾರು ಮಾತ್ರ ನನಗೆ ನಮ್ಮ ಮನೇಲಿ ಮಾಡ್ತಾರಲ್ಲ, ನಮ್ಮ ಮನೆಗಳಲ್ಲಿ ಸಾಂಬಾರು ಸೇಮ್ ಅದೇ ಥರ ಇದೆ. ನಾವು
ಟ್ರೆಕ್ ಮಾಡ್ತಿರೋದ್ರಿಂದ ನಮಗೆ ಸ್ಟ್ಯಾಮಿನಾ ಬೇಕು ಇವಾಗ. ಆಲ್ಮೋಸ್ಟ್ ನಮಗೆ 6 ಅವರ್ಸ್ ಟ್ರೆಕ್ ಇದೆ ಇವತ್ತು, ಡಬಲ್ ಡೆಕ್ಕರ್ ಬ್ರಿಡ್ಜ್ದು. ಆ ಟ್ರೆಕ್ಗೋಸ್ಕರ ನಾವು ಸ್ವಲ್ಪ ಹೆವಿ ಫುಡ್ ಬೇಕು. ಹೋಗಿ ಬರೋಷ್ಟರಲ್ಲಿ ವಿ ಡೋಂಟ್ ನೋ ಹೌ ಇಟ್ಸ್ ಗೋನಾ ಬಿ. ಎಲ್ಲ ಭಾಷೆಯಲ್ಲೂ ಹಾಕಿದ್ದಾರೆ. ಸ್ವಾಗತ ಅಂತ ಕನ್ನಡದಲ್ಲೂ ಇದೆ, ಸ್ವಾಗತ, ಸ್ವಾಗತಂ, ಸ್ವಾಗತ್ ಹಿಂದಿಲಿ, ಮಲಯಾಳಮ್ಮು, ತಮಿಳು, ಎಲ್ಲ ಲ್ಯಾಂಗ್ವೇಜಲ್ಲಿ ಹಾಕ್ಬಿಟ್ಟಿದ್ದಾರೆ. ಲೈಕ್ ಡಿಯರ್ ಫುಡ್ ರಿಂಗ್ ಎ ಬೆಲ್. ಪ್ರಿಟಿ ಗುಡ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಸಿಗ್ತದೆ ನಮಗಿಲ್ಲಿ. ದಟ್ಸ್ ಅ ಗುಡ್ ಥಿಂಗ್. ಆರೆಂಜ್ ರೂಟ್ಸ್. ಇನ್ ಕೇಸ್ ನೀವೇನಾದ್ರು ಚಿರಾಪೂಜಿಗೆ ಬಂದು ಒಳ್ಳೆ ಬ್ರೇಕ್ಫಾಸ್ಟು, ಲಂಚು, ಟಿಪಿಕಲ್ ಸೌತ್ ಇಂಡಿಯನ್ ಬೇಕು ಅಂತಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ದಿಸ್ ಈಸ್ ಅ ಪ್ಲೇಸ್. ಆಲ್ಮೋಸ್ಟ್ ಎಲ್ಲ ಎಲ್ಲೋ ಬೋರ್ಡ್ ವೆಹಿಕಲ್ಸು, ಕ್ಯಾಬ್ ಡ್ರೈವರ್ಸು ಬಂದು ಇಲ್ಲೇ ಸ್ಟಾಪ್ ಮಾಡೋದು. ನಿನ್ನೆ ನಾವು ನೋಡಿದ್ವಿ, ನಾವು ಏನು ಇಷ್ಟ ನಿಂತ್ಕೊಂಡಿದ್ದಾರೆ ಅಂದ್ಕೊಂಡ್ವಿ ನಾವು. ಆಮೇಲೆ ಹೋಗ್ಬಿಟ್ರಿ. ಇವತ್ತು ಬೆಳಗ್ಗೆ ನಮಗೆ ಬೇರೆ ಎಲ್ಲೂ ಆಪ್ಷನ್ ಇರಲಿಲ್ಲ. ಇಲ್ಲಿ ಬಂದು ಇದು ಬ್ರೇಕ್ಫಾಸ್ಟ್ ಮಾಡಿದಾಗ ನಮ್ಗೆ ಅರ್ಥ ಆಯಿತು ಇಲ್ಲಿ ಯಾಕೆ ಅಷ್ಟು ಜನ ಬಂದು ನಿಂತ್ಕೊಂಡಿದ್ದಾರೆ ಅಂತ. ಬಿಕಾಸ್ ದ ಟೇಸ್ಟ್ ಇಸ್ ಗುಡ್. ಟೇಸ್ಟ್ ಚೆನ್ನಾಗಿದೆ. ಚಟ್ನಿಗಳೇ ಸುಮಾರು ಎಷ್ಟು ಆಲ್ಮೋಸ್ಟ್ 4 ಟೈಪ್ಸ್ ಚಟ್ನಿ ಕೊಟ್ಟಿದ್ದಾರೆ ದೋಸೆಗೆ. ಮತ್ತು ಆಲೂಗಡ್ಡೆ ಪಲ್ಯನೂ ಅಷ್ಟು ಚೆನ್ನಾಗಿತ್ತು. ಸಾಂಬಾರಂತೂ ಕ್ರೇಜಿ. ನಮ್ಮ ಟಿಪಿಕಲ್ ಸೌತ್ ಇಂಡಿಯನ್ ಸ್ಟೈಲಲ್ಲೇ ಇತ್ತು ಸಾಂಬಾರು. ವಾವ್, ಕ್ರೇಜಿ. ರೋಡ್ಗೆ ಮಾತ್ರ ಈ ಬೈಕ್ ರೈಡ್ಗೂ ಚೆನ್ನಾಗಿದೆ, ಕಾರು ರೋಡ್ ಟ್ರಿಪ್ ಮಾಡೋದಕ್ಕೂ ಸಖತ್ತಾಗಿದೆ. ಚಿಕ್ಕ ಚಿಕ್ಕ ರೋಡ್ಸು. ಒಂದು ಕಾರ್ ಬಂದರೆ ಇನ್ನೊಂದು ಕಾರು ಕೆಳಗೆ ಇಳಿಸ್ಬೇಕು, ಆ ಥರ ರೋಡ್ಸ್ಗಳು. ನೀವೇ ನೋಡ್ತಿದ್ದೀರಲ್ಲ ವ್ಯೂ ಹೆಂಗಿದೆ ಅಂತ. ಈ ಟ್ರಾನ್ಸಿಷನಲ್ಲಿ ಹೆಂಗಿದೆ ಅಂತಂದರೆ ನೀವೇ ಓಡಿಸಿದ್ರೆ ಕಾರ್ನ ಅನ್ನೋ ಥರ ಇರುತ್ತೆ, ಕ್ರೇಜಿಯಾಗಿ. ಬಟ್ ರೋಡ್ ಟ್ರಿಪ್ ಬಂದಿದ್ದಕ್ಕೂ ವರ್ತ್ ಅನಿಸ್ತು. ನಿನ್ನೆ ನೈಟ್ ಮಳೆ ಬಂದಿರೋದಕ್ಕೆ ಇವಾಗ ಸ್ವಲ್ಪ ಇನ್ನೂ ಗ್ರೀನ್ ಆಗಿದೆ, ಎಲ್ಲ ಫುಲ್ ಗ್ರೀನಾಗಿ ಕಾಣ್ತಾ ಇದೆ. ಆಲ್ರೆಡಿ ಎಷ್ಟು 11 ಗಂಟೆ ಆಯಿತು. ನಾವು ಅಲ್ಲಿ ಹೋಗೋಷ್ಟರಲ್ಲಿ 11:15 ಆಗುತ್ತೆ. ಡಬಲ್ ರೋಡ್ ಇದು ಬ್ರಿಡ್ಜ್ ಟ್ರೆಕ್ಕಿಂಗ್ಗೆ ಬಟ್ ನಾವು ಚಾನ್ಸ್ ತೊಗೊಂಡಿಲ್ಲ ಅಷ್ಟೇ. ಓಹೋ ನೋಡಮ್ಮ, ರಾಕಿ ಬಾಯ್ ಥರ ಹೋಗ್ತಾನೆ. ಮಾಡಿಫೈ ಮಾಡ್ಕೊಂಡು ಗಾಡಿನ ಸೋಫಾರ್ ನೋಡಿದ್ರೆ. ಬಟ್ ಮೈಲೇಜ್ ನನಗೆ ಗುವಾಹಟಿಯಿಂದ ನಂಗೆ ಶಿಲಾಂಗ್ ಬಂದ್ವಲ್ಲ, ಒಂದು 14 ಕೊಡ್ತು ಮೈಲೇಜು. ಆಮೇಲೆ ಶಿಲಾಂಗಿಂದ ನನಗೆ ಇಲ್ಲಿ ಲೋಕಲ್ ಸುತ್ತಾಡ್ತಾ ಇದ್ದರೆ ಒಂದು 10 ಕೊಡ್ತಿದೆ ಅಷ್ಟೇ ಕಾರ್ ಮೈಲೇಜು. ಬಿಕಾಸ್ ತುಂಬ ಹಬ್ಸ್ ಇದ್ದಾವೆ, ರೋಡ್ ತುಂಬ ಘಾಟ್ ರೋಡ್ಸು. ಫಸ್ಟ್ ಗೇರ್ ಸೆಕೆಂಡ್ ಗೇರೆಲ್ಲ ತುಂಬ ಕಡೆ ಓಡಿಸ್ಬೇಕು, ಬಿಟ್ಟರೆ ಥರ್ಡ್ ಗೇರು. ಹೈ ಸ್ಪೀಡ್ ಅಂತ ಯಾವುದೂ ಇಲ್ಲ, ಎಲ್ಲ ಬರೀ ಸ್ಲೋನೇ. ಮ್ಯಾಕ್ಸಿಮಮ್ ಅಂದರೆ ಒಂದು 50-60 ಅಷ್ಟೇ ಓಡಿಸೋಕ್ಕಾಗೋದು. ರೋಡ್ಗಳು ತುಂಬ ಸಣ್ಣದು, ನ್ಯಾರೋ ರೋಡ್ಸ್. ಬಟ್ ಸೀನಿಕ್ ಇದೆ, ಚೆನ್ನಾಗಿದೆ ರೋಡ್ಸು. ನೋಡಿ ನೀವೇ ಕಾಣ್ತಿಲ್ಲ. ಇದೊಂದು ಅಡ್ಡ ಇಲ್ಲ ಅಂತಂದಿದ್ರೆ ನಿಮ್ಗೆ ಇನ್ನೂ ವ್ಯೂ ಸಖತ್ತಾಗಿ ಕಾಣಿಸಿರೋದು. ನೋಡಿ ಕ್ರೇಜಿ ಆಗಿದೆ ಹೋಗೋ ರೂಟ್ ಮಾತ್ರ. ವಾವ್, ಒಳ್ಳೆ ಕೇವ್ಗಳು ಹೋದಂಗೆ ಐತೆ. ಹೀಗಾಗಿ ಅದರಲ್ಲೂ ನಮ್ಮ ಕನ್ನಡ ಹಾಡುಗಳು ಕೇಳ್ಕೊಂಡು ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಮನಸ್ಸು ಕಂಡೆ ನಾನು, ಕನಸುಗಾರ ನಾನು. ಎಲ್ಲಿಂದನೋ ಬಂದು ನಮ್ಮ ಕನ್ನಡ ಹಾಡು, ಹಳೇ ಹಾಡುಗಳು ಕೇಳಿಕೊಂಡು ಈ ಥರ ರೋಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗೋದ್ರಲ್ಲಿರೋ ಮಜಾನೇ ಬೇರೆ. ಬ್ಯೂಟಿ. ಚಿಮ್ಸು ಓಯ್ ಚಿಮ್ಸು ಹೊರಗಡೆ ಬಿತ್ತು ನೀರು, ಬಟ್ಟೆ ಮೇಲೆಲ್ಲ ಬಿತ್ತು ನೀರು. ವಾವ್, ಕ್ರೇಜಿ. ಒಳ್ಳೆ ಯಾವ ಸ್ವಿಟ್ಜರ್ಲ್ಯಾಂಡು ಯಾವ ಇದು ಬೇಡ ನಮಗೆ. ಅಲ್ಲೆಲ್ಲೆಲ್ಲೋ ಹೋಗ್ತಾರಲ್ಲ ಬೇರೆ ಬೇರೆ ಕಂಟ್ರಿಗಳಿಗೆ, ಇಲ್ಲೇ ಬನ್ನಿ, ನಮ್ಮ ಇಂಡಿಯಾನಲ್ಲೇ ಇದೆ ಸ್ವಿಟ್ಜರ್ಲ್ಯಾಂಡು. ಏನು ಗ್ರೀನರಿ ಇದೆ ನೋಡಿ ಫುಲ್ಲು. ಆಮೇಲೆ ರೋಡ್ ಎಷ್ಟು ಚಿಕ್ಕದು, ಇಷ್ಟೇಷ್ಟು ರೋಡು, ಸಣ್ಣ ರೋಡು. ಇಲ್ಲೆಲ್ಲ ಸಕ್ಕದಾಗಿ ಬರುತ್ತೆ ಡ್ರೋನ್ ಶಾಟ್ಸ್ಗಳು. ವೈಟ್ ಕಾರು, ಸಣ್ಣ ರೋಡು, ಆ ಕಡೆ ಈ ಕಡೆ ಗ್ರೀನು, ಕ್ರೇಜಿ. ನಮ್ಮ ಕರ್ನಾಟಕನೂ ಏನು ಕಡಿಮೆ ಇಲ್ಲ, ನಮ್ಮ ದೇವ್ರ ಮನೆ ಇದೆಯಲ್ಲ. ಆದರೆ ಹೊರಗಡೆ ಬಂದು ನೋಡ್ಬೇಕು ಅನ್ನೋರಿಗೆ ಈ ಥರ ಜಾಗಗಳು ಸಕ್ಕದಾಗಿದೆ. ಹಳ್ಳಿ ಇದ್ದಾವೆ. ನಾವು ಆಗುಂಬೆ ಹೋಗಿದ್ದಾಗ ಈ ಮೆಟ್ಕಲ್ ಗುಡ್ಡ ಹೋಗ್ಬೇಕಾದ್ರೆ ಒಂದು ಲಾಸ್ಟ್ ಒಂದು ಹಳ್ಳಿ ಕಾಣಿಸ್ತು.
ರಿಮೋಟ್ ಹಳ್ಳಿ ಅದೇ ಥರ ಸಣ್ಣ ಹಳ್ಳಿ, ಲಾಸ್ಟ್ ಹಳ್ಳಿ ಥರ ಇದೆ. ರೋಡೆಲ್ಲ ಸ್ವಲ್ಪ ಖರಾಬಾಗಿದೆ, ಚಿಕ್ಕ ಚಿಕ್ಕ ಮನೆಗಳು, ಪುಟಾಣಿ ಮನೆಗಳು, ಎಲ್ಲ ಹುಡುಕೋದು ಜನ ಕಾಣಿಸಲ್ಲ, ಯಾರೋ ಇಬ್ರು ಬರ್ತಾವ್ರು ಅಲ್ಲಿಂದ. ಮಾವ್ ಕವೀರ್ ವಿಲೇಜ್ ನೇಮು ಮಾವ್ ಕವೀರ್ ವಿಲೇಜ್ ಅಂತ. ರೋಡ್ ನೋಡಿ ಹೆಂಗಿದೆ, ಕ್ರೇಜಿ. ಪಾರ್ಕಿಂಗ್ ಲಾಟ್ ಇದೆ ಗೊತ್ತಾ, ಪಾರ್ಕಿಂಗ್ ಲಾಟಿಂದ ಇನ್ನೂ 1.5 ಕಿಲೋಮೀಟ್ರ್ ದೂರ ಹಿಂಗೇ ಇದೆ ರೋಡು. ಅದೇನೋ ಆ ವಿಲೇಜ್ ಹೆಸರು ಹೇಳಿದ್ನಲ್ಲ, ಮರ್ತೋಗ್ಬಿಟ್ಟೆ ವಿಲೇಜ್ ಅಷ್ಟೇನು ಅಂತ. ಅಲ್ಲೇ ಪಾರ್ಕ್ ಮಾಡ್ಬೋದು ಕಾರ್ನ, ಪಾರ್ಕ್ ಮಾಡಿಬಿಟ್ಟು ಇಲ್ಲಿ 1.5 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಪ್ಲಸ್ ಡಬಲ್ ಡೆಕ್ಕರ್ ಬ್ರಿಡ್ಜಿಗೆ ಬೇರೆ ಟ್ರೆಕ್ಕಿಂಗ್ ಇದೆ. ನಾನು ಕಾರ್ ಬಿಡು, ನಾನು ನನ್ನ ಟಿಯಾಗನೆಲ್ಲ ಹೆಂಗೆ ಓಡಿಸಿದ್ದೀನಿ. ಆ ನಂಬಿಕೆ ಮೇಲೆ ಅವ್ನ ಗೈಡು ಒಬ್ಬ ಸಿಗ್ದ, 1000 ರೂಪಾಯಿ ಹೇಳ್ದ. ನಾನು 1000 ರೂಪಾಯಿ ಎಲ್ಲ ಆಗೋಲ್ಲ ಅಂದಿದ್ದಕ್ಕೆ ಆಮೇಲೆ ಕೊನೆಗೆ 800, 600, 500 ರೂಪಾಯಿಗೆ ಬಂದ. ಆಮೇಲೆ ಅಲ್ಲಿ ಹೋಗಿ ಇವಾಗ ನಾನು ಟಿಕೆಟ್ ತೊಗೊಬೇಕು ಬೇರೆ, ಒಬ್ಬೊಬ್ರಿಗೆ 150 ರೂಪಾಯಿ ನಾನು ಟಿಕೆಟ್ ತೊಗೋಬೇಕು. ಪ್ಲಸ್ ಇವಾಗ ಕ್ಯಾಮ್ರಾಗೆ ಬೇರೆ ಟಿಕೆಟ್ ತೊಗೋಬೇಕು ನಾನು. ನನಗೆ ಅಲ್ಲೇ ಆಲ್ಮೋಸ್ಟ್ 1,500 ಅಷ್ಟು ಹೋಗ್ಬಿಡುತ್ತೆ ಇದಕ್ಕೋಸ್ಕರನೇ. ಅದಕ್ಕೆ ನಾನೇ ಬಿಡೋ ಹೋಗಲಿ, ಆ ಬೋರ್ಡಲ್ಲಿ ಇರ್ತಾವಲ್ಲ ನೋಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಬಟ್ ರೋಡ್ ನೋಡಿ ಹೆಂಗಿದೆ, ಫುಲ್ಲು ಸಖತ್ತಾಗಿದೆ. ದಿಸ್ ಇಸ್ ಹೌ ದ ರೋಡ್. 2 ವೀಲರಲ್ಲಾದರೆ ಇನ್ನೂ ಈಸಿಯಾಗಿ ಹೋಗ್ಬಿಡ್ತಾರೆ, ಕಾರಲ್ವಾ ಅದಕ್ಕೆ ಸ್ವಲ್ಪ ರೋಡ್ ಖರಾಬಾಗಿರೋದಕ್ಕೆ. ಈಗ ಈ ರೋಡಲ್ಲ ಆರಾಮ್ಸೆ ಓಡಿಸ್ಬೋದು ಕಾರ್ನ. ಅದರಲ್ಲೂ ನಾನು ಕೇಳಬೇಕಾ, ಆ ಬೋಳು ಮಲೆಯಲ್ಲೆಲ್ಲ ಹೆಂಗೆ ಎತ್ತಿದ್ದೀನಿ ಕಾರ್ ನಾನು ಟಿಯಾಗನ. ನನಗೇನಪ್ಪ ಒಂದೇ ಒಂದು ಅಂತಂದರೆ ಈ ಟಯರ್ಸು, ನನ್ನ ಮಗ ಅಚ್ಚಾ ಟಯರ್ಸೇ ಬಾಯಿ ನಯಾ ಟಯರ್ಸೇ ಬಾಯಿ ಅಂತಂದ. ನನ್ನ ಟಯರ್ ನೋಡಿದ್ರೆ ಆಲ್ಮೋಸ್ಟ್ ಅದು 80% ಹೋಗಿದೆ, ನಾನು 20% ಉಳ್ಕೊಂಡಿದೆ ಅಷ್ಟೇ. ಟಯರ್ಸು ಪಂಚರ್ ಆಗೋದು ಬೇಡ ಅಷ್ಟೇ. ಯಾರೂ ಬಂದಂಗಿಲ್ಲ ನನ್ನ ಪ್ರಕಾರ, ಎಲ್ಲ ಫುಲ್ ಖಾಲಿ ಇದೆ. ಅಲ್ಲಿ ಪಾರ್ಕಿಂಗಲ್ಲೂ ಯಾವ ಕಾರ್ಸುಗಳಿಲ್ಲ, ಟ್ಯಾಕ್ಸಿಗಳು ಮಾತ್ರ 1-2 ಟ್ಯಾಕ್ಸಿಗಳಿತ್ತು. ಅದು ಬಿಟ್ಟರೆ ಇವಾಗ ಜಸ್ಟ್ 1-2 ಗಾಡೀಲಿ ಹೋದ್ರು, ಅದನ್ನು ನೋಡಿದೆ ನಾನು. ಅದು ಬಿಟ್ಟರೆ ಇನ್ಯಾರು ನನಗೇನು ಕಾಣಿಸ್ತಾ ಇಲ್ಲ ಹೋಗೋದು. ಹಾಂ, ಓ ಬಟ್ ರೋಡ್ ಮಾತ್ರ ಸಖತ್ತಾಗಿದೆ. ಅಂದು ಕ್ಲಿಯರೆನ್ಸ್ ಇರೋ ಕಾರ್ನೇ ನೋಡ್ಕೊಂಡು ತೊಗೊಂಡು ಬಂದಿದ್ದೀನಲ್ಲ, ಐ ಹ್ಯಾವ್ ಟು ಮ್ಯಾನೇಜ್. ಇಲ್ಲಿಂದ 450 ಮೀಟ್ರ್ ಇದೆ ಅಂತ ಇನ್ನು ಪಾರ್ಕಿಂಗ್ ಲಾಟ್ಗೆ. ಥರ ಹೋಗುತ್ತೆ. ಐ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಮೀ. ಐ ಶುಡ್ ಸಿ ಇಫ್ ಕಾರ್ ಹೋಗುತ್ತೆ. ಅದಕ್ಕೆ ಅಲ್ವಾ ಕಾರ್ ತೊಗೊಂಡಿರೋದು. ನೋಡಿ ಎಲ್ಲ ಲ್ಯಾಂಡ್ಸ್ಲೈಡ್ಸ್ ಆಗ್ತವೆ. ಇಲ್ಲಿ ಕೆಳಗಡೆ ನೀವೇನು ನೋಡ್ತಿದ್ದೀರಾ, ಇದು ಡಬಲ್ ರೂಟ್ ಬ್ರಿಡ್ಜು ಟ್ರೆಕ್ಕಿಂಗ್. ಇದು ನಾವು ಶುರು ಮಾಡಿ ಆಲ್ಮೋಸ್ಟ್ 500 ಸ್ಟೆಪ್ ಕೆಳಗಡೆ ಬಂದಿದ್ದೀವಿ. ಅದು ಮೇಲಿಂದ ಫುಲ್ಲು ಇಲ್ಲಿ ನೋಡಿ, ಅಲ್ಲೊಂದು ಫಾಲ್ಸ್ ಕಾಣಿಸ್ತಿದೆ, ಆಮೇಲೆ ಆ ಕಡೆ ಎಲ್ಲ ಅಲ್ಲಿ ಮೇಲಿನ ಫಾಲ್ಸ್ ಕಾಣಿಸ್ತಿತ್ತು, ಇಲ್ಲಿ ಕಾಣಿಸ್ತಾ ಇಲ್ಲ. ನೋಡಿ ರೂಟ್ ಹಂಗೆ ಕೆಳಗಡೆ ಸುಮಾರು ಅಪ್ ಆ್ಯಂಡ್ ಡೌನು 7 ಕಿಲೋಮೀಟರ್ಸ್ ಇದೆಯಂತೆ. ಅಲ್ಲಿ ಕಾಣ್ತಿದೆ ಟ್ರಕ್ಕು. ಬರೀ ಸ್ಟೆಪ್ಸೇ ಇದ್ದಾವೆ. ಆಲ್ರೆಡಿ ನಮಗೆ ಲೆಗ್ಸ್ ಎಲ್ಲ ಫುಲ್ಲು ಡ್ಯಾನ್ಸ್ ಮಾಡ್ತಿದೆ. ನಿಲ್ತೀರ ಹೋಗ್ತಾ ಇರಬೇಕಷ್ಟೆ. ಸ್ವಲ್ಪ ಆದಷ್ಟು ಬೇಗ ಫಿನಿಷ್ ಮಾಡಿದ್ರೆ ಬೆಟರ್. ಗೈಡ್ ತೊಗೋಬೇಕು. ಗೈಡ್ ಕೇಳಿದ್ರು, ಗೈಡ್ ಬೇಕಾ ತೊಗೊಳ್ಳಿ ಅಂತ. ನಾವು ಗೈಡ್ ಬೇಡ ಅಂತಂದ್ರಿ. ಗೈಡ್ಗೆ ಫಸ್ಟಲ್ಲಿ ಒಬ್ಬ ಪಾರ್ಕಿಂಗ್ ಲಾಟ್ ಹತ್ರ 1000 ರೂಪಾಯಿ ಹೇಳ್ದ. 500 ರೂಪಾಯಿವರೆಗೂ ಬಂದ. ನಾನು ಬೇಡ ಅಂತಂದೆ. ಕೆಳಗಡೆ ಬರ್ತಾ ಒಂದು ಸೈಡ್ 500 ರೂಪಾಯಿ ಅಂತೆ. ರೂಟ್ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಹಂಗೆ ಅಂತಂದ. ಒಂದೇ ಸ್ಟೆಪ್ಸ್ ಇದೆ, ನನಗೇನು ಹಂಗೆ ಅನಿಸ್ತಿಲ್ಲ. ಮುಂದೆ ನೋಡ್ಬೇಕು ಹೆಂಗಿದೆ ಅಂತ. ಬಟ್ ಲೆಗ್ಸ್ ಮಾತ್ರ ಥೈಸ್ ವರ್ಕೌಟ್ ಇವತ್ತು ಮೋಸ್ಟ್ಲಿ ಲೆಗ್ ವರ್ಕೌಟ್ ಕಂಪ್ಲೀಟ್. ನಾನು ಲೆಗ್ ವರ್ಕೌಟ್ಸ್ ಮಾಡ್ಕೊಂಡೇ ಬಂದಿರೋದು. ಮತ್ತು ಬೆಳಗ್ಗೆ ಚೆನ್ನಾಗಿ ತಿಂದೆ, ದೋಸೆ ಮತ್ತು ಸ್ಯಾಂಡ್ವಿಚ್ಚು. ಅದರದ್ದು ಇವಾಗ ಸ್ವಲ್ಪ ಇದಾಗುತ್ತೆ. ಕೆಳಗಡೆ ಹೋಗಿ ಏನೋ ನೋಡಬೇಕು ಇದ್ದರೆ. ಬಟ್ ಈ ಕೋಲ್ಡ್ ವೆದರಲ್ಲೂ ಸೆಕೆ ಆಗ್ತಿದೆ ಗುರು, ಸೆಕೆ ಆಗ್ತಿದೆ, ಅದೇ ಮೇನು.
ಲೆಗ್ಸ್ ಎಲ್ಲ ಆಲ್ರೆಡಿ ಡ್ಯಾನ್ಸ್ ಮಾಡ್ತಾ ಇದೆ, ತಕದಿಮಿ ತೋಮ್ ಅಂತ. ಅದು ಚಿಕ್ಕ ಚಿಕ್ಕ ಸ್ಟೆಪ್ಸು, ಉದ್ದುದ್ದಕ್ಕಿಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಸ್ಟೆಪ್ಸ್ ಇಲ್ಲ, ಚಿಕ್ಕ ಚಿಕ್ಕ ಸ್ಟೆಪ್ಸ್ ಮಾಡ್ತಾರೆ ಕಾಂಕ್ರೀಟಲ್ಲಿ. ಅದು ಫುಲ್ಲು ಡ್ಯಾನ್ಸ್ ಮಾಡ್ತಾರೆ. ಕೆಳಗಡೆ ಮೇಲಿಂದ ಕೆಳಗಡೆಯಿಂದ ಮೇಲ್ಗಡೆ ಬರ್ತಿದ್ದಾರೆ. ಇಲ್ಲಿ ತುಂಬ ಜನ ಬಂದಿಲ್ಲ, ಬಿಕಾಸ್ ಇದು ಟ್ರೆಕ್ ಡಿಫಿಕಲ್ಟಿ ಇದೆ ಅಂತ. ಬರೋಣ, ಯಾರೋ ಹೆಲ್ತಿಯಾಗಿರೋರು ಪರವಾಗಿಲ್ಲ, ಆಂಟಿ ಬರ್ತಾರೆ. ತುಂಬ ಫಿಟ್ನೆಸ್ ಟೆಸ್ಟ್ ಮಾಡಬೇಕು ಅಂತಿರೋರು ಮಾತ್ರ ಬರ್ತಾರೆ. ಒಂದು ಅಂಕಲ್ ಆಂಟಿ ಹೋಗ್ತಾಯಿದ್ರು, ಅವ್ರನ್ನ ಕೇಳಿದ್ವಿ ರೂಟ್ ಕ್ಲಿಯರ್ ಇದೆಯಾ ಇಲ್ಲ ಡೈವರ್ಷನ್ಸ್ ಇದೆಯಾ ಅಂತ. ಅದಕ್ಕೆ ಡೈವರ್ಷನ್ಸ್ ಎಲ್ಲ ಏನಿಲ್ಲ, ಸ್ಟೆಪ್ಸ್ ಮಾತ್ರ ಹಿಂಗೇ ಇರುತ್ತೆ ಕೊನೆವರೆಗೂ, ನೀವು ಹಿಂಗೆ ಹೋಗಬೇಕು. ದಿಸ್ ಈಸ್ ದ ಓನ್ಲಿ ವೇ ಆಫ್ ಅರ್ನಿಂಗ್ ಅವ್ರಿಗೆ. ಅದಕ್ಕೆ ಅವ್ರು ಹಂಗೆ ಹೇಳ್ತಾರೆ, ಡೈವರ್ಷನ್ಸ್ ಇದೆ ಆಗಲ್ಲ, ನೀವು ಹೋಗಬಾರ್ದು ಹಂಗೆಲ್ಲ ಹೇಳ್ತಾರೆ. ಬಟ್ ಆರಾಮ್ಸೆ ಹೋಗ್ಬೋದು, ಒಂದೇ ರೂಟು, ನೋ ಡೈವರ್ಷನ್ಸ್ ಅಂದರು. ಒಂದು ಕಾನ್ಫಿಡೆನ್ಸ್ ಸಿಕ್ತು. ಬಟ್ ಲೆಗ್ಸ್ ಆರ್ ಲಿಟರಲಿ ಡ್ಯಾನ್ಸಿಂಗ್ ನಾವು ರೈಟರೇ. ಹಾಂ, ಮಜಾ ಏನು ಗೊತ್ತಾ, ಸ್ಟೆಪ್ಸ್ ಇಳ್ಕೊಂಡು ಬಂದ್ವಲ್ಲ, ಏನೋ ಅನ್ನಿಸ್ತಿರಲ್ಲ. ಆ ಫ್ಲ್ಯಾಟ್ ನಡೆಯೋಕೆ ಹೋದ್ರೆ ಕಾಲು ಗಡ 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 ಅಂತೈತೆ, ಏನೋ ತೇಲ್ತಾ ಇರೋ ಥರ. ನಂಗೆ ನೋಡಿ ಕಾಲು ಆಲ್ರೆಡಿ ಎಲ್ಲಾಡ್ತಿರೋ, ಡ್ಯಾನ್ಸ್ ಮಾಡ್ತಿರೋದು, ಡಗ 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 ಅಂತದೆ. If you want to take risk, go there. Whether you have snacks, water, there is no water or no snacks, one thing, no things. After this, nothing. What about your guide? Guide we didn't take. No guide. Okay, if you want to go there, go there. There will be a bamboo sittings. Thereafter, you go to the left side only. If you turn the right side, it will go to the forest area. Okay, you go to the straight area. Don't turn off the right side. ಏನು ಮಾಡೋಣ, ಹೋಗ್ಬೇಕಾ? ಮಾಡಬೇಕು. Yes, I do not, sir. I want to go to the step side to lie down my bed. Madam, definitely. Next tea shop is around. One tea shop is there. One tea shop is there. It's far yes, only. Yes, I got tea. It is around 50% area. There is this far. This stones are there. ಏನು ಬೇಡವಾ? You see it in the picture. ದ್ವಾಕಿನಲ್ಲಿ Definitely you will get suffer. You cannot get back. ದ್ವಾಕಿನಲ್ಲಿ ಸಿಂಗಲ್ ರೋಡ್ ಬ್ರಿಡ್ಜ್ ಇದೆ, 400 meters ನಡೆದ್ರೆ ಸಾಕು ಅಲ್ಲಿ. But you have reached 50%. It is your choice. No. But ಕ್ರೇಜಿ. ಇವಾಗ ಜಸ್ಟ್ ನೋಡಿದ್ರಲ್ಲ ಅಂಕಲ್ಲು, ಅಂಕಲ್ ಹೇಳಿದ್ರು ನಿಮ್ಮ ಹೆಲ್ತನ್ನ ಕಾಂಪ್ರಮೈಸ್ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಹೋಗೋಷ್ಟು ಏನು ಬ್ಯೂಟಿಫುಲ್ ಆಗಿಲ್ಲ. ಮೇ ಬಿ ಇಟ್ ಈಸ್ ಬ್ಯೂಟಿಫುಲ್, ನಾಟ್ ದ್ಯಾಟ್. ಬಟ್ ಹಂಗಂತ ಇಲ್ಲಿ ಹೋದ್ರೆ ಸಪೋರ್ಟ್ಗೆ ಯಾರೂ ಇಲ್ಲ, ನೀರು ತಿನ್ನೋದಕ್ಕೆ ಇಲ್ಲಿ ಕೆಳಗಡೆ ಏನೂ ಸಿಗೋಲ್ಲ ಅಂತ ನಮ್ಮ ಹತ್ರ ನೀರು ಕೇಳಿದ್ರು. ನಮ್ಮ ಹತ್ರ ಇದು ಸ್ವಲ್ಪ ನೀರು ಕೊಟ್ಟೆ ಅವ್ರಿಗೆ, ಕುಡಿದ್ಬಿಟ್ಟು ನೀನು ಮ್ಯಾನೇಜ್ ಮಾಡಿಬಿಡ್ತೀಯಾ, ಬಟ್ ನಿಖಿತಾ ಕಷ್ಟ ಅಂತಂದರು. ನಿಖಿತಾ ಈ ಕಡೆ ತಿರ್ಗಮ್ಮ, ಏನು ಹೇಳ್ತೀಯಾ? ಹೌದಲ್ಲ, ಸುಮ್ಮನೆ ಯಾಕೆ ಫೋಟೋಗೋಸ್ಕರ ಅಷ್ಟು ದೂರ ಹೋಗೋದು, ಬೇರೆ ಪ್ಲೇಸ್ ನೋಡೋಣ. ಮೇಲ್ಗಡೆನೇ ಸುಮಾರು ಜಾಗಗಳಿದ್ದಾವೆ, ಇದೇ ಅಂತೇನಿಲ್ಲ. ಮೇಲೆ ಹೋಗ್ಬಿಟ್ಟು ನೋಡಿಕೊಂಡು ಫೋಟೋಸ್ ತಗೊಂಡು ಎಂಜಾಯ್ ಮಾಡ್ಕೊಂಡ್ಬರ್ತೀವಿ. ಸೊ ಫೈನಲಿ ನಾವು ಡಬಲ್ ಡೆಕ್ಕರ್ ಬ್ರಿಡ್ಜ್ದು ಟ್ರಕ್ಕು ಫುಲ್ ಕಂಪ್ಲೀಟ್ ಮಾಡಿಲ್ಲ, ಹಾಫ್ ಕಂಪ್ಲೀಟ್ ಮಾಡ್ಕೊಂಬಂದ್ವಿ. ಹಾಫ್ಗೆ ನಮ್ಗೆ ಆಲ್ಮೋಸ್ಟು 4 hours ಆಯಿತು. ಅರ್ಧ ಹೋಗಿ ಅರ್ಧ ಬರೋಷ್ಟಲ್ಲೇ 4 hours ಆಗೋಯಿತು. ಬಟ್ ಸಖತ್ ಡಿಫಿಕಲ್ಟಿ ಇತ್ತು. ಹೋಗ್ಬೇಕಾದ್ರೆ ಏನೋ ಹೋಗ್ಬಿಟ್ರಿ, ಬಟ್ ಬರಬೇಕಾದ್ರೆ ಒಂದೊಂದು ಅರ್ಧ ಮೀಟ್ರು 100 ಸ್ಟೆಪ್ಸ್ ಹತ್ತಕ್ಕೂ ಸಖತ್ತು ಕಷ್ಟ ಆಗೋಯಿತು. ಅಲ್ಲಿ ಹೋಗಿದ್ದವ್ರು ಅದನ್ನೇ ಹೇಳಿದ್ರು, ಹೋಗ್ಬೋದು, ವ್ಯೂ ಚೆನ್ನಾಗಿದೆ, ಬಟ್ ಅಷ್ಟು ಕಷ್ಟ ತಪ್ಪಿಟ್ಟು ಹೋಗೋಷ್ಟು ವರ್ತಿಲ್ಲ. ಸೊ ಅದಕ್ಕೋಸ್ಕರ ಥಿಂಕ್ ಮಾಡಿ ಹೋಗಿದ್ರೆ ಮಾತ್ರ ಹೋಗಿಲ್ಲ, ಬೇಡ ಅಂದ್ಬಿಟ್ರು. ಅದಕ್ಕೆ ನಾವು ಹೋಗಲಿಲ್ಲ. ಬಂದಿದ್ದು ಒಳ್ಳೆ ಕೆಲಸ ಮಾಡಿದ್ವಿ. ವಿ ಹ್ಯಾವ್ ಟೇಕನ್ ಎ ಗುಡ್ ಡಿಸಿಷನ್ನು. ಬರೋಷ್ಟರಲ್ಲಿ 4:15 ಆಗೋಯಿತು. ಊಟ ಮಾಡಿಲ್ಲ, ಬರೀ ಜ್ಯೂಸು ಅದು ತಿನ್ಕೊಂಡೇ ಇದ್ರಿ. Yeah, came through flexing cause they know I got the sauce. Got the presents on me, I can't ever take it off. That's why I came country boy stepping. Yeah, I'm country boy stepping. Country boy stepping. Yeah, I'm country boy stepping. Yeah, they can't get like me. Rockin' boots and white tee. Designer on my cuff link, something like a movie. Country boy stepping. Yeah, I'm country boy stepping. Country boy stepping. Yeah, I'm country boy stepping. Artist out the ranch, I just told you that I'm bout it. I might take offense if you tell me that you doubt it. It's just what it is,
Yeah, I'm known to make it rowdy. Then I'm for the fit, and I drive a wide body. Who you know? But like this, nobody. Can't go slow. I gotta hit that body. I'm the top of the top. I can't never take a break. Yeah, I'm hot and you not. That's why all my records bang. Oh, it's been a long, hard road. Gotta go home. Yeah, 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 yeah. Oh, and I know you love the way that I'm gon' keep going. Yeah, 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 yeah. ಫುಲ್ಲು ಒಳ್ಳೆ ಲ್ಯಾಂಡ್ಸ್ಕೇಪ್ ನೋಡಿಕೊಂಡು ಈ ರೋಡಲ್ಲಿ ರೈಡ್ ಮಾಡ್ತಾ ಇದ್ರೆ ರೈಡ್ನೇ ಬರುತ್ತೆ ನಮಗೆ. ರೈಡ್ ಮಾಡಿ 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 ರೈಡೇ ಬರುತ್ತೆ. ಯಾವತ್ತೂ ಅಪರೂಪಕ್ಕೆ ಒಂದಿನ ಕಾರ್ ಓಡಿಸಿದ್ರೆ ಹಿಂಗೆ. ಬಟ್ ಕ್ರೇಜಿ ಆಗಿತ್ತು. ಇವತ್ತು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಅಂದರೆ ಟ್ರಕ್ಕು ಬ್ಯಾಂಬೂ ಟ್ರಕ್ ಅಂತೀನಿ. ಬ್ಯಾಂಬೂ ಟ್ರಕ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವು ಡಬಲ್ ಡೆಕ್ಕರ್ ಬ್ರಿಡ್ಜ್ಗೆ ಹೋಗಿದ್ದು ನಾವು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗೋಯ್ತು ಅಂತಂದರೆ ತುಂಬ ಡಿಫಿಕಲ್ಟಿ ಇತ್ತು, ತುಂಬ ಸ್ಟೀಪ್ ಇತ್ತು. 7 ಕಿಲೋಮೀಟ್ರ್ ಮೆಟ್ಲು ಹತ್ತಿ ಇಳಿಬೇಕು. ನಮ್ಮ ತಿರುಪತಿ ಎಲ್ಲ ಅದೊಂಥರ ಬೇರೆ. ಬಟ್ ಇಲ್ಲಿ ತುಂಬ ಸ್ಟೀಪು, ಮೆಟ್ಲು ತುಂಬ ಚಿಕ್ಕದು. ನಾವು ಅರ್ಧ ದಾರಿಗೆ ಹೋಗಿ ಆಮೇಲೆ ಒಂದು ಅಂಕಲು ಬರ್ತಾಯಿದ್ರು, ತಮಿಳ್ನಾಡವರು ತಮಿಳ್ ಅಂಕಲು. ಅವ್ರು ಹೇಳಿದ್ರು, ನೀನು ಹೋಗ್ಬಿಡ್ತೀಯಪ್ಪ, ಪಾಪ ಮಗುಕೆಲ್ಲ ಆಗಲ್ಲ ಅಂತ. ಮಗುಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನನ್ನ ಕೈಲಿ ಆಗಲ್ಲ ಅಂತ. ಇನ್ನು ಎಲ್ಲಿ ನಾನು ನನ್ನ ಡೈರೆಕ್ಟಾಗಿ ಹೇಳ್ಬಿಟ್ರೆ ಉಗುಯ್ತೀನಿ, ಬೈತೀನಿ ಅಂದ್ಬಿಟ್ಟು ನಿಮ್ಮ ಡಿಸಿಷನ್ನು ಅಂತ ಇದ್ಲು. ಆ ಅಂಕಲ್ ಹೇಳಿದ್ದು ಆಯಿತು ಹೋಗ್ಬಿಡೋದು ಬನ್ನಿ ಅಂದ್ಬಿಟ್ಲು. ಆಮೇಲೆ ಬರ್ಬೇಕಾದ್ರೆ ಒಂದು ಪಾಡು ಬಿದ್ಲು. ಅವೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ರೆಕಾರ್ಡ್ ಮಾಡಿಲ್ಲ ನಾನು. ಒಂದೊಂದು ಹೆಜ್ಜೆಗೂ ಒಂದೊಂದು ಪಾಡು ಬೀಳ್ತಾಯಿದ್ಲು ನಿಖಿತಾ, ಅಷ್ಟು ಕಷ್ಟ ಬಿದ್ಲು. ಬಟ್ ಇನ್ನೊಂದ್ಸಲ ಟ್ರೆಕ್ಕಿಂಗ್ ಕೇಳಂಗಿಲ್ಲ ನಿಖಿತಾ, ಅಷ್ಟು ಟ್ರೆಕ್ನ ಮಾಡಿರೋದು ಇವತ್ತು. ಗ್ಯಾಪ್ ಕೊಟ್ಟಿದ್ದೀನಿ, ಏನು ಮಾಡ್ತೀವಿ ಇವಾಗ? ಅದು ನನ್ನ ತಪ್ಪಲ್ಲ, ನಾನು ಬರ್ತಾ ಇರ್ತೀನಿ. ಏನು ಅಂದರೆ ಇವ್ರಿಗೂ ಸುಸ್ತಾಗ್ತಾ ಇರುತ್ತೆ, ನಿಂತ್ಕೊತಾ ಇರ್ತಾರೆ, ಬಟ್ ತೋರಿಸಲ್ಲ. ಏನು ಹೇಳೋದು ಅಂದರೆ ಎಲ್ಲರ ಮುಂದೆ ಏನು ಅಂದರೆ ನಾನು ಫುಲ್ಲು ಸ್ಪೀಡಲ್ಲಿ ನಡೀತಾ ಇರ್ತೀನಿ, ಸ್ಲೋ ಮಾಡೋದು ಇವಳು ಒಬ್ಳೆ ಅಂತ ಫಿಕ್ಸ್ ಮಾಡಿಬಿಡ್ತಾರೆ ಎಲ್ರಿಗೂ. ಎಲ್ಲಿ ಅಲ್ಲಿ ವಾಟರ್ ಹೋಗ್ತದೆ, ಅಲ್ಲೇ ಮುಂದೆ ಹಾಕಿ ಆ ಜಾಗ ಇದೆಯಲ್ಲ, ಅಲ್ಲಿ ಹೋಗ್ಬೋದಾ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಸುಳ್ಳು ಹೇಳ್ತಾರೆ ಅಂತ. ಇವ್ರ ಜೊತೆ ಎಷ್ಟೆಲ್ಲ ಟ್ರಕ್ ಮಾಡಿದ್ದೀನಿ, ಇವ್ರೊಬ್ಬರನ್ನ ತಡ್ಕೊಳಕ್ಕಾಗದು ನಾನು ಒಬ್ಳ ಕೈಲಿ ಮಾತ್ರ. ಅದು ಎಲ್ರಿಗೂ ಗೊತ್ತು, ಆದರೆ ಇವ್ರು ಒಪ್ಕೊಳ್ಳಲ್ಲ.